ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಫಾರ್ ಟು ವಿಡಿಯೋ ಹಾಕೋದು ಭಾಳ ಲೇಟ್ ಆತ್ರಿ. ಯಾಕಂತಂದ್ರೆ ನನಗೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಇನ್ಸ್ಟಾಗ್ರಾಮ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಐತೆ ನಂದು. ಮೀಶೋ ಪಾರ್ಸಲ್ ತರಿಸೋದು ರಿಟರ್ನ್ ಮಾಡೋದು ಅದ್ರ ಕಡೆ ಜಾಸ್ತಿ ಕೆಲಸ ಐತಿ. ಹಾಗಾಗಿ ಇದು ನೋಡಿ, ಆಟೋದೊಳಗೆ ಹೋಗಿದ್ವಿ ನಾವು. ಈಗ ಎಲ್ಲಿಗೆ ಹೊಂಟವಿ ಅಂತಂದ್ರೆ ನಾನು ಮತ್ತು ನಮ್ಮ ಮನೆಯವರು ಈ ಆಟೋಕ್ಕೆ 500 ರೂಪಾಯಿ ರೀ. ಈ ಒಂದು ಉಜ್ಜಯಿನಿ ಒಳಗಿರೋ ಅಂಥ ಒಂದು 2-3 ಕಿಲೋಮೀಟ್ರ್ ದೂರ ಇರೋವಂಥ ಎಲ್ಲ ದೇವಸ್ಥಾನನೂ ಕರ್ಕೊಂಡೋಗಿ ಸುತ್ತಿಸ್ಕೊಂಬರ್ತಾರೆ. ಇಲ್ಲ ಎಲ್ಲ ದೇವಸ್ಥಾನನೂ ಸಖತ್ತಾಗೆ ಕಟ್ಟಿರ್ತಾರೆ ರೀ. ಬಟ್ ಕೆಲವೊಂದಿಷ್ಟು ಫೇಮಸ್ ಆಗಿರೋ ಅಂಥ ಏನು ದೇವಸ್ಥಾನ ಇರ್ತಾವಲ್ಲ, ಆ ದೇವಸ್ಥಾನಗಳನ್ನು ಇವರು ಕರ್ಕೊಂಡೋಗಿ ತೋರಿಸ್ತಾರೆ. ಹೆಜ್ಜೆಗೆ ಒಬ್ಬೊಬ್ರು ನಿಂತ್ಕೊಂಡಿರ್ತಾರೆ ರೀ ಕರ್ಕೊಂಡು ಹೋಗಕ್ಕೆ. ನಾವು ಮಾತಾಡ್ಕೊಂಡು ಡೀಲ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇವ್ರು ನಮಗೆ 800 ರೂಪಾಯಿ ಅಂತ ಹೇಳಿದರು. ಆಲ್ರೆಡಿ ಫಸ್ಟ್ ಒಂದು ಸತಿ ನಾವು ಫಿಕ್ಸ್ ಆಗಿದ್ವಿ 800 ರೂಪಾಯಿಗೆ. ಬಟ್ ಆಮೇಲೆ ನಾನು ಸ್ವಲ್ಪ ನಮ್ಮನೆಯವರು ನನ್ನ ತಲೆ ಉಪಯೋಗಿಸಿ, ಇಲ್ಲ ಇಷ್ಟು ಇದಕ್ಕೆ 800 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ನಾವು 500 ರೂಪಾಯಿಗೆ ಬಾರ್ಗೇನಿಂಗ್ ಮಾಡಿ 500 ರೂಪಾಯಿಗೆ ಸೆಟ್ ಮಾಡ್ಕೊಂಡ್ವಿ ನೋಡ್ರಿ. ಹಾಗಾಗಿ ನಮ್ಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ರೇಟು. ನೀವು ಎಲ್ಲಿಗಾರ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಿರಿ, ಭಾಳ ಕಮ್ಮಿಗೆನ ಕೇಳ್ರಿ. ಅವ್ನು 500 ರೂಪಾಯಿ ಅಂದ ತಕ್ಷಣ ಒಂದೆರಡು ಮಾತಿಗೆ ಒಪ್ಕೊಂಬಿಟ್ಟ ಅಂದ್ರೆ ನಾವು ಮೋಸ ಹೋಗ್ತಿದ್ವಿ ಅನ್ನೋದು ನಮಗೆ 100% ಗೊತ್ತಾಯ್ತು. ಸೊ ಹಾಗಾಗಿ ಹುಷಾರಾಗಿ ನೋಡ್ರಿ. ಆಮೇಲೆ ಇದು ಒಂದು ಆಶ್ರಮ ರೀ, ಸಂತ ಗುರುಪಾಲ್ ಎಂಥದ ಒಂದು ಆಶ್ರಮ ಐತ್ರಿ. ನನಗದು ಒಂದು ಚೀಟಿ ಇತ್ತು ಹೆಸರಿಂದು, ಬಟ್ ಇವಾಗ ಅದು ಕಳೆದೋಗೈತಿ. ನನಗೆ ಅಕಸ್ಮಾತ್ ವಿಡಿಯೋ ಎಡಿಟ್ ಮಾಡ್ಬೇಕು ಆದ್ರೆ ಏನಾದ್ರದ್ದು ಹೆಸರು ಗೊತ್ತಾತಂದ್ರೆ ಆ ದೇವಸ್ಥಾನದ ಹೆಸರಲ್ಲಿ ಮೆನ್ಷನ್ ಮಾಡಿರ್ತಾನೆ ನೋಡ್ರಿ. ನನಗಂತೂ ನಿಜ ಗೊತ್ತಿಲ್ಲ, ಅದಕ್ಕೋಸ್ಕರ ಇದು ಒಂದು ಆಶ್ರಮ ಐತಲ್ಲ, ಇಲ್ಲಿ ಕೃಷ್ಣ, ಸುಧಾಮ, ಬಲರಾಮ ಮತ್ತು ಯಾವುದೋ ಒಂದು ದೇವ್ರದ್ದು ಮೂರ್ತಿ ಇತ್ತು. ನಮ್ಗೆ ಯಾವ ದೇವ್ರು ಅಂತಲೂ ಗೊತ್ತಾಗಲ್ರಿ. ನಮ್ಮ ಕಡೆ ಹನುಮಪ್ಪ, ಬೀರಪ್ಪ, ಚೌಡಮ್ಮ ಈ ಥರ ಎಲ್ಲ ಗೊತ್ತಾಗ್ಬಿಡ್ತದೆ. ಬಟ್ ಅವ್ರ ಕಡೆ ಎಲ್ಲ ದೇವರು ಆಲ್ಮೋಸ್ಟ್ ನೋಡೋಕೆ ಸೇಮ್ ಇರ್ತಿದ್ವು. ಹನುಮಪ್ಪ, ಗಣೇಶ ಈ ಥರ ಇದ್ರಷ್ಟ ಬೇರೆ ಬೇರೆ ಅಂತ ಗೊತ್ತಾಗ್ತಿತ್ತು ನನಗಿಲ್ಲಿ ಕೃಷ್ಣ, ಸುಧಾಮ, ಬಲರಾಮನ್ 3 ಜನದ್ದು ಮೂರ್ತಿ ಇಷ್ಟ ಆಯಿತು. ಮತ್ತು ದೇವಸ್ಥಾನನೂ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಮೈಕೊಳಗೆಲ್ಲ ಅನೌನ್ಸ್ ಮಾಡತ್ತಿದ್ರಿ ಮಕ್ಕಳಿಗೆ ವಿದ್ಯದ್ದೇನು ಅದ್ರ ಬಗ್ಗೆ ಏನೋ ಹೇಳ್ತಾ ಇದ್ರು. ಬಟ್ ಸದ್ಯಕ್ಕೆ ನಮ್ಗೆ ಅದ್ರದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಈ ಕಡೆ ನೋಡತ್ತಿದ್ವಿ. ನಮ್ಮನೆಯವರಂತೂ ಭಾಳ ಭಕ್ತಿ ರೀ ದೇವ್ರ ಮೇಲೆ. ಯಾವ ದೇವ್ರ ಕಂಡ್ರು ಅಷ್ಟು ಕೈ ಮುಕ್ಕಂತ ನಿಂತ್ಕೊಂಡ್ಬಿಡ್ತಾರೆ ಭಾಳ ಹೊತ್ತು ಮಠ. ನಾನು ಹಾಗಲ್ಲ, ಬಡ ಮುಂದೆ ನೆಕ್ಸ್ಟ್ ಏನು ಪ್ಲೇಸು ಅನ್ನೋ ಥರ ಕ್ಯೂರಿಯಾಸಿಟಿ ಒಳಗಿರ್ತಾನೆ. ಬಟ್ ಅವ್ರು ಸಿಕ್ಕಿದ ದೇವ್ರಿಗೆಲ್ಲ ಜಾಸ್ತಿನ ಕೈ ಮುಗಿತಿರ್ತಾರೆ. ಹಾಗಾಗಿ ಜನ ನೋಡ್ರಿ ಎಷ್ಟು ಜನ ಬಂದಿದ್ರು ಗೊತ್ತಾ. ಸಡನ್ನಾಗಿ ಎಲ್ಲರೂ ದರ್ಶನ ಮುಗಿಸ್ಕೊಂಡು ಇದೇ ಥರ ಆಟೋ ಹಿಡ್ಕೊಂಡು ಬಂದುಬಿಟ್ಟಿದ್ರು. ಹಾಗಾಗಿ ಜನ ಭಾಳ ರಶ್ ಅನ್ಸಾತಿತ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಕ್ರೌಡೆಲ್ಲ ಫುಲ್ ಕಮ್ಮಿ ಆಗೋಯ್ತು. ಇದು ನೋಡೋಕೆ ಮಾತ್ರ ಭಾಳ ಚಂದ ಐತ್ರಿ. ಫುಲ್ ಸುತ್ತಮುತ್ತ ಎಲ್ಲ ದೇವಸ್ಥಾನನೂ ಅದಾವು. ನೀವು ಯಾವ ದೇವಸ್ಥಾನ ನೋಡಿದ್ರೂ ಅಷ್ಟೇ ಇಲ್ಲಿ ಒಂದೇ ಥರ ಮೂರ್ತಿ ಇರ್ತೈತಿ, ಒಂದೇ ಥರ ಕಾಣಿಸ್ತಿರ್ತೈತಿ ಸ್ವಲ್ಪ ಆಲ್ಮೋಸ್ಟ್. ಮತ್ತು ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ದೇವಸ್ಥಾನಕ್ಕೆಲ್ಲ ಕೇಸರಿ ಕಲರ್ ಬಣ್ಣದ್ದು ದೇವ್ರ ಮೂರ್ತಿಗೆಲ್ಲ ಬಳದಿರ್ತಾರೆ. ನಮ್ಮ ಕಡೆ ಎಲ್ಲ ಸ್ವಲ್ಪ ಮೂರ್ತಿ ಕಪ್ಪು ಕಲರ್ ಇರ್ತೈತಲ್ಲ, ಒಂಥರ ಕಲ್ಲಿಂದ ಕೆತ್ತಿರ್ತಾರೆ, ಹಾಗೆ ಇರ್ತೈತೆ ಅಷ್ಟೇ. ಹೊರಗಡೆ ಏನಾದರೂ ದೇವಸ್ಥಾನಕ್ಕೆ ಪೇಂಟ್ ಮಾಡಿರ್ತಾರೆ, ಬಟ್ ಇವ್ರು ಕೇಸರಿ ಕಲರ್ ಒಳಗೆ ಪೇಂಟ್ ಮಾಡಿರ್ತಾರೆ. ನಾನು ಅದೊಂದು ಕ್ಯಾಪ್ಚರ್ ಮಾಡ್ಕೊಳೋದ ಮಿಸ್ ಮಾಡ್ಕೊಂಬಿಟ್ಟೆ. ಇಲ್ಲ ಅಂದ್ರೆ ನಿಮ್ಗೆ ತೋರಿಸ್ತಿದ್ದೆ ಅದು ಯಾಕೆ ಹಂಗೈತೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಮೇನ್ ಏನು ದೇವಸ್ಥಾನ ಅದೋ ಅವಕ್ಕಿಲ್ರಿ. ಈಗ ನಮ್ಮ ಊರಾಗಿರ್ತಾವಲ್ಲ ಆ ದೇವಸ್ಥಾನ ಈ ದೇವಸ್ಥಾನ ಅಂಥೇಳಿ ಅಂಥ ದೇವಸ್ಥಾನಕ್ಕೆಲ್ಲ ಪೇಂಟ್ ಬಳ್ದಿದ್ರು. ಅದು ಯಾಕಂತ ನನಗೆ ಗೊತ್ತಾಗಿಲ್ಲ. ಮೇ ಬಿ ಈ ಕಡೆ ಹಿಂಗೆ ಇರ್ಬೋದೇನು ಅನ್ಕೊಂಡು ನಾನು ಸುಮ್ಮನಾದಷ್ಟು. ಬಟ್ ನೋಡೋಕೆ ಮಾತ್ರ ಒಂಥರ ಏನೋ ಪೌರಾಣಿಕ ದೇವರು ಆ ಥರ ನನಗೆ ಫೀಲ್ ಅನ್ನಿಸ್ತಾ ಇತ್ತು ಆ ಕೇಸರಿ ಕಲರ್ ಪೇಂಟ್ ಹೊಡೆದಿರೋದು ನೋಡಿ. ಇಲ್ಲಿ ನೋಡ್ರಿ ಮೈಕೊಳಗೆ ಇಲ್ಲೇ ಅನೌನ್ಸ್ ಮಾಡ್ತಾ ಇದ್ದಿದ್ದು ಮಕ್ಕಳ ಬಗ್ಗೆ ಅದು ಇದು ಅಂತ ಹೇಳಿಬಿಟ್ಟು. ಆಮೇಲೆ ಇಲ್ಲೇ ಒಂದು ಕಲ್ಯಾಣಿ ಇತ್ತು ರೀ. ಈ ಕಲ್ಯಾಣಿ ನೋಡೋದಕ್ಕೆ ಭಾಳ ಚೆನ್ನಾಗಿತ್ತು. ಬಟ್ ಕೆಳಗೆ ಹೋಗೋಕೆ ಎಂಟ್ರಿ ಐತಾ ಇಲ್ಲ ಗೊತ್ತಿಲ್ಲ, ಹೋಗ್ಬೇಕಂತ ನಂಗೆ ಭಾಳ ಅನ್ಸಾತಿತ್ತು. ಬಟ್ ಆಟೋದಣ್ಣ ಫೋನ್ ಫೋನ್ ಮಾಡಿ ಎಲ್ಲದಿರಿ ಬೇಗ ಮುಗಿಸ್ಕೊಂಬರ್ರಿ ಅಂತ ಹೇಳ್ತಿದ್ದ. ಅಣ್ಣ ಮಾತ್ರ ಭಾಳ ಒಳ್ಳೇದ್ರಿದ್ರಿ, ಚೆನ್ನಾಗಿರೋರು ಸಿಕ್ಕಿದ್ರು. ಫಸ್ಟಿಗೆ ನಾವು ಬಾರ್ಗೇನಿಂಗ್ ಮಾಡಿದ್ದು ಅದೆಲ್ಲ ಸೆಕೆಂಡ್ರಿ. ಬಟ್ ಚೆನ್ನಾಗೆಲ್ಲ ಪ್ಲೇಸ್ ತೋರಿಸಾತಿತ್ತು ಮತ್ತು ನಮ್ಮ ಜೊತೆಗೆಲ್ಲ ಹೊಂದ್ಕೊಳತಿತ್ತು. ಆಮೇಲೆ ಇವ್ರು ಇದ್ದಾರಲ್ರಿ, ದಳಪತಿ ವಿಜಯ್ ಇದ್ದಾರಲ್ಲ, ಅವ್ರೇನೋ ಕರ್ನಾಟಕದವ್ರು ಮಾಡ್ಕೊಂಡ್ಬಿಟ್ಟಿದ್ರಂತೆ. ನಾವು ಕರ್ನಾಟಕದವ್ರು ಅಂತ ಹೇಳಿದ ತಕ್ಷಣ ನಾನು ಅವ್ರ ಫ್ಯಾನು, ನಿಮ್ಮೂರಾಗೆಲ್ಲ ಅವರನ್ನ ಈಗ CM ಆಗೋದು ಅಂತ ಕೇಳಿದರು. ಅದಕ್ಕೆ ಇಲ್ಲ ಅವರು ತಮಿಳ್ನಾಡು, ನಮ್ಮದು ಕರ್ನಾಟಕ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲೆ ಮತ್ತು ನಮ್ಮ ಸಿದ್ದರಾಮಯ್ಯ ಸರು ನಮ್ಗೆ 2000 ಕೊಡ್ತಾರಲ್ಲ ಅದ್ರ ಬಗ್ಗೆ ಎಲ್ಲ ಹೇಳತ್ತಿದ್ದೆ. ಅವರು ಹೌದಾ ಅಂತ ಕೇಳತ್ತಿದ್ರು. ಅವ್ರಿಗೆ ಫುಲ್ ಶಾಕಿಂಗಾಗಿ ಕೇಳತ್ತಿದ್ರು. ಆ ಕಡೆ ನೋಡ್ರಿ ದುಡ್ಮಿ ಅಂತೂ ಮಸ್ತ್ ಐತಿ ಆಟೋದವ್ರಿಗೆ. ಅದು ಈ ಉಜ್ಜಯಿನಿ ಕ್ಷೇತ್ರದೊಳಗೆ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ನಮ್ಮದು ಎಲ್ಲ ನೋಡ್ಕೊಂಬರೋದ್ರಾಗ ಒಂದು 3-4 ತಾಸು ಆಯ್ತು ರೀ. ಮಿನಿಮಮ್ ಅಂದ್ರೆ 3.5 ತಾಸು ಅಷ್ಟೇ. ನಾವು ಸ್ವಲ್ಪ ಟೈಮ್ ಮಾಡಿದ್ವಿ, ಪರವಾಗಿಲ್ಲ ದುಡ್ಡು ಕೊಡ್ತೀವಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು. ಬಟ್ ಕೆಲವೊಬ್ಬರು ಬೇಗನೆ ಬಂದುಬಿಡ್ತಾರೆ ಅವ್ರು ಹೇಳ್ದಂಗೆ ನೋಡಿಕೊಂಡು. ಅಂಥವ್ರದ್ದೆಲ್ಲ ಒಂದು 3 ತಾಸು 4 ತಾಸು 2 ತಾಸು ಆಗಿರ್ತೈತಿ.
ಅಷ್ಟಕ್ಕನೇ ಇವ್ರಿಗೆ 500 ರೂಪಾಯಿ ಅಂದ್ರೆ ದಿನಕ್ಕೊಂದು 2,000 ದುಡಿದ್ರೆ ಸಾಕಲ್ಲ, ಇವ್ರನ್ನ ಹಿಡ್ದಾರೆ ಯಾರು ಹೇಳ್ರಿ ನೋಡೋಣ ಹಂಗೆ. ಆಮೇಲೆ ಇದು ಗ್ಯಾಸ್ ಗಾಡಿನೂ ಅಲ್ಲ, ಚಾರ್ಜರ್ ಗಾಡಿ, ಸಿಕ್ಕಾಪಟ್ಟೆ ಲಾಭ ಇವ್ರಿಗೆ. ಜಾಸ್ತಿ ದೂರ ಹೋಗಲ್ಲ, ಅಲ್ಲಲ್ಲೇ ಹೋಗೋದಷ್ಟ. ಹಾಗಾಗಿ ಆಮೇಲೆ ಅದೊಂದು ದೊಡ್ಡ ಕೃಷ್ಣನ ಮೂರ್ತಿ ಇತ್ತಲ್ಲ, ನಂಗೆ ಅದು ಭಾಳ ಇಷ್ಟ ಆಯ್ತು ರೀ. ಒಂಥರ ದೇವರು ಕೃಷ್ಣನ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡಾನ ಅನ್ಬೇಕು, ಅಷ್ಟು ಚಂದ ಕಾಣಿಸತ್ತಿತ್ತದು. ಆಮೇಲೆ ಈ ಥರ ಕೃಷ್ಣ ಅವ್ರ ಬಗ್ಗೆ ಮತ್ತು ಬಲರಾಮ ಅವ್ರ ಬಗ್ಗೆ ಮತ್ತು ಈ ಆಶ್ರಮದ ಬಗ್ಗೆ ಕತೆಗಳನ್ನು ಬರೆದು ಹಾಕಿದ್ರು. ನಮ್ಮ ಮನೆಯವ್ರು ವಿಡಿಯೋ ಮಾಡತ್ತಿದ್ರು. ನಾನು ಅಯ್ಯೋ ಬರ್ರಿ, ನಮ್ಗೆ ಅವನ್ನ ಓದಷ್ಟು ಪೇಷನ್ಸ್ ಇಲ್ಲ ಅಂತ ಅಂದ್ಕೊಂಡೆ. ಯಾಕಂದ್ರೆ ಕನ್ನಡದಾಗಾದ್ರೆ ಪಟ 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 ಓದ್ಕೊಂಡು ಹೋಗ್ಬಿಡ್ತಾವೆ. ಹಿಂದಿ ಒಳಗೂ ಓದ್ಬೋದು, ನನಗೆ ಓದೋಕೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟ. ಆಮೇಲೆ ನೋಡ್ರಿ ಹೊರಗೆ ಬಂದ್ವಿ ನಾವು. ಅಲ್ಲಿ ಫಸ್ಟಿಗೆ ಬಂತಲ್ಲ ಅದೇ ಕೃಷ್ಣ ಮತ್ತು ಸುಧಾಮ ಮತ್ತು ಬಲರಾಮ ಅವ್ರದ್ದು ಒಂದು ಮೂರ್ತಿ, ಅವ್ರದ್ದು ಫ್ರೆಂಡ್ಶಿಪ್ ಬಗ್ಗೆ ಎಲ್ರಿಗೂ ಗೊತ್ತಿದ್ದೈತಿ. ಹಾಗಾಗಿ ಆಮೇಲೆ ಇಲ್ಲಿ ಸುತ್ತಲೂ ನೋಡ್ರಿ, ಇದು ಒಂಥರ ಕಲಾಕೃತಿ ಏನಪ್ಪ ಇದು, ಎಷ್ಟು ಚೆನ್ನಾಗಿ ಮಾಡ್ಯಾರ. ಇಲ್ಲಿ ಏನು ಯೂಸು ಅಂತ ಗೊತ್ತಾಗಲಿಲ್ಲ ನನಗೆ, ಬಟ್ ನೋಡತ್ತಿದ್ವಿ ಅಷ್ಟ. ಆಮೇಲೆ ಅಲ್ಲಿ ವಿಡಿಯೋ ಮಾಡಬೇಡ್ರಿ ಅಂತ ಹೇಳಿದರು, ಬಟ್ ನಾವೆಲ್ಲಿ ಹೇಳ್ರಿ ವಿಡಿಯೋ ಎಲ್ಲಿ ಮಾಡಬೇಡ ಅಂದಿರ್ತಾರೆ ಅಲ್ಲಿ ಪಕ್ಕ ವಿಡಿಯೋ ಮಾಡಿರ್ತೀವಿ. ಸೊ ನಮ್ಮನ್ನು ಸೇರಿಸ್ಕೊಂಡು ಆಮೇಲೆ ಅಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ನಾವು ಹೊರಗೆ ಬಂದ್ವಿ. ಆಮೇಲೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು. ಇಲ್ಲ ನಾವು ನೋಡಿವಲ್ಲ ಬರ್ರಿ ದೇವಸ್ಥಾನನ ಅಂತ ಕರೆಯತ್ತಿದ್ದೆ. ನಮ್ಮನೆ ಇಲ್ಲ ಬಾ, ಇದು ಬೇರೆ ದೇವಸ್ಥಾನ, ನೀನು ಅಲ್ಲೇ ಆದ ದೇವಸ್ಥಾನ ನೋಡಿ ಅಂತಂದು ಹೇಳಿ ಕರ್ಕೊಂಡು ಹೊಂಟಿದ್ರು ನನ್ನ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಕಾಲಭೈರವ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನಕ್ಕಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ರೀ. ನೋಡ್ರಿ ಇವರ ನಮ್ಮ ಆಟೋ ಅಣ್ಣ ಮುಂದೆ ನಮ್ಮನ್ನು ಕರ್ಕೊಂಡು ಹೊಂಟಿತ್ತು. ಬರ್ರಿ ನಿಮ್ಗೆ ಗೊತ್ತಾಗಲ್ಲ, ಗುಡಿ ಬಿಟ್ಟು ಬರ್ತಾನೆ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಅಲ್ಲಿ ಜನ ಅದಾರ ರೀ, ಗುಡಿ ಮಠನೂ ಜನ ಅದಾರ. ಸೊ ಹಾಗಾಗಿ ನಮಗೇನು ನೋಡೋಕ್ಕೇನಿದೆ ಅನ್ನಿಸ್ಲಿಲ್ಲ. ಆಮೇಲೆ ಅವರು ನಾವು ಬಂದವೆಲ್ಲ ಹೋಗಿ ನೋಡೋಣ ಅನ್ನೋ ಥರನೂ ಇರಲಿಲ್ಲ ಅವ್ರಿಗೆ. ಯಾಕಂದರೆ ಡೈಲಿ ಇಲ್ಲೇ ಇರ್ತಾರಲ್ಲ, ಅವ್ರಿಗೇನು ಅಷ್ಟು ನೋಡಬೇಕು ಅಂತಲೂ ಏನೋ ಅನಿಸಿರಲ್ಲ. ಹಂಗೆ ಅಂದ್ಕೊಂಡೆ ನಾನಂತೂ. ಅದಾದಮೇಲೆ ನಾವು ಕಾಲಭೈರವ ದೇವಸ್ಥಾನಕ್ಕೆ ಹೊಂಟಿದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಎಣ್ಣೆ ಸ್ಪೆಷಲ್ ರೀ, ಎಣ್ಣೆನೂ ಬಾಟ್ಲಿನೂ ಒಯ್ತಾರೆ. ಅಂದ್ರೆ ದೀಪಕಕ್ಕ ಎಣ್ಣೆ ಅಲ್ರಿ, ಡ್ರಿಂಕ್ಸ್ ಮಾಡ್ತಾರಲ್ಲ ಆ ಥರ ಎಣ್ಣೆನೂ ಒಯ್ತಾರೆ. ಸಿಕ್ಕಾಪಟ್ಟೆ ಜನ ತಗೊಂಬಂದದನ್ನೇನು ದೇವ್ರಿಗೆ ಕೊಡೋಂಗಿಲ್ಲ, ಮತ್ತು ವಾಪಸ್ ಇವರ ತೊಗೊಂಡು ಹೋಗ್ತಾರ್ರಿ ಅದನ್ನು, ಇವರ ತೀರ್ಥ ಮಾಡ್ಕೊಂಡು ಕುಡಿಯೋದು ಅದನ್ನು. ಬಟ್ ದೇವ್ರಿಗೆ ಇಷ್ಟ ಅಂಥೇಳಿ ನೈವೇದ್ಯಕ್ಕೆ ತಂದಿದ್ರು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಏನೂ ಜಾಸ್ತಿ ನೈವೇದ್ಯ ಒಯ್ದಿರಲಿಲ್ಲ. ಅದು ಮಹಾಕಾಲೇಶ್ವರ ಟೆಂಪಲ್ಗೆ ಅಷ್ಟನ್ನು ನಾವು ಸ್ವಲ್ಪ ನೈವೇದ್ಯ ತೊಗೊಂಡು ಹೋಗಿದ್ದು. ಅದು ಬಿಟ್ಟರೆ ನಾವು ಎಲ್ಲಿ ನೈವೇದ್ಯ ತಗೊಂಡು ಹೋಗಿರಲಿಲ್ಲ. ಅದಾದಮೇಲೆ ಕಾಲಭೈರೇಶ್ವರನ ನೋಡಿ ಕೈ ಮುಗಿದು ಫುಲ್ ಖುಷಿ ಆಯ್ತು. ನಮ್ಗಂತೂ ವಾವ್ ಅಂತ ಫೀಲ್ ಅನ್ನಿಸ್ತಾ ಇತ್ತು. ಯಾಕಂತಂದ್ರೆ ನೀವು ನೋಡಿರಿ, ಸುಲಭವಾಗಿ ಯಾವುದೇ ಸಿಗಲಿ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲ್ಲ. ಬಟ್ ಯಾವ್ದಾರ ಕಷ್ಟಕರವಾಗಿ ಸಿಕ್ಕರೆ ನೋಡಿರಿ, ನಮ್ಗೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಇರ್ತೈತಿ. ಹಂಗೆ ನಮಗೂ ಈ ಕಾಲಭೈರೇಶ್ವರ ದೇವಸ್ಥಾನ, ನಮ್ಗೆ ಮಹಾಕಾಲೇಶ್ವರ ನೋಡೋಕ್ಕೂ ಅಷ್ಟೊಂದು ರಶ್ ಇರಲಿಲ್ಲ. ಈ ಥರ ಕಾಲಭೈರೇಶ್ವರನ ನೋಡೋಕ್ಕೆ ಮಾತ್ರ ಇಷ್ಟೊಂದು ರಶ್ ಇದ್ದಿದ್ದು, ಬೇರೆ ಯಾವ ದೇವಸ್ಥಾನಕ್ಕೂ ಇರಲಿಲ್ಲ. ಈ ರಶ್ನೆಲ್ಲ ದಾಟ್ಕೊಂಡು ಆ ದೇವ್ರನ್ನ ನೋಡಿದಾಗ ಆ ಖುಷಿ ಇತ್ತಲ್ಲ, ಅದು ಬೇರೆ ಲೆವೆಲ್ಗೆ ಇತ್ತು. ನನಗೆ ಆ್ಯಕ್ಚುಲಿ ದೇವ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲ್ಲ, ಬಟ್ ಇಲ್ಲಿ ನೋಡಿದ ತಕ್ಷಣ ನಿಜವಾಗ್ಲೂ ಆಸಕ್ತಿ ಬರಬೇಕು, ಅಷ್ಟು ಚೆನ್ನಾಗಿತ್ತು. ಯಾಕಂತಂದ್ರೆ ರಶ್ಶು, ಇಷ್ಟು ಜನ ಹಾತೊರೆದು ನೋಡ್ತಾ ಇರೋಂಥ ಈ ದೇವಸ್ಥಾನದ ಬಗ್ಗೆ ಏನೋ ಕತೆ ಇರ್ಬೋದಲ್ಲ ಅಂದ್ಕೊಂಡೆ. ಆಮೇಲೆ ಅಲ್ಲಿ ಎಲ್ಲಿ ಬರ್ದಾಕಕ್ಕೆ ಕನ್ನಡದವ್ರು ಎಲ್ಲಿರ್ತಾರಲ್ರಿ, ಎಲ್ಲ ಹಿಂದಿಯೊಳಗೆ. ಸೊ ಅದಕ್ಕೆ ನಾನು ಬಂದು ಗೂಗಲ್ ಒಳಗೆ ಸರ್ಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಕೈ ಮುಕ್ಕೊಂಡು ದೇವ್ರನ್ನ ನೋಡಿ ಬಂದ್ವಿ ರೀ. ಆಮೇಲೆ ಇದು ಮಂಗಳನಾಥ ಅಂತ ಹೇಳಿಬಿಟ್ಟು ಇವೆರಡು ದೇವಸ್ಥಾನ ಗೊತ್ತು ನೋಡ್ರಿ, ಕಾಲಭೈರವ ಒಂದು, ಇದು ಮಂಗಳನಾಥ ದೇವಸ್ಥಾನ ಅಂತ ಹೇಳಿಬಿಟ್ಟು. ಇದು ಗಣೇಶನ ದೇವಸ್ಥಾನ ಬೇಸಿಕಲಿ. ಬಟ್ ಇಲ್ಲಿ ಗಣೇಶನ ದೇವಸ್ಥಾನ ಅಂದ್ಕೊಂಡು ಶಿವಪ್ಪನ ಪೂಜೆ ಮಾಡ್ತಾರೆ. ಆಮೇಲೆ ಇಲ್ಲಿ ಏನೇನೋ ಹೋಮ ಹವನ ಎಲ್ಲ ಮಾಡಿಸ್ತಾರ್ರಿ. ನಾವು ಸ್ಟಾರ್ಟಿಂಗ್ ದೇವಸ್ಥಾನಕ್ಕೆ ಕಾಲಿಡೋಕ್ಕಿಂತ ಮುಂಚೆನ ಅವರ ನಮ್ಮನ್ನು ಕೇಳ್ತಾರೆ, ಆ ಪೂಜೆ ಮಾಡಿಸ್ತೀರಾ, ಈ ಪೂಜೆ ಮಾಡಿಸ್ತೀರಾ ಅಂತ ಹೇಳಿಬಿಟ್ಟು. ನಿಮ್ಗೇನಾರ ಈ ಪೂಜೆಗಳ ಬಗ್ಗೆ ಮಾಹಿತಿ ಗೊತ್ತಿದ್ದು ನೀವು ಮಾಡಿಸ್ತಾನೆ ಅಂತಂದ್ರೆ ಹೋಗಿ ಆರಾಮಾಗಿ ಪೂಜೆ ಮಾಡಿಸ್ಬೋದು. ಬಟ್ ನಮ್ಗೆ ಯಾವುದು ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ, ಏನು ಪೂಜೆ ಅಂತಲೂ ಗೊತ್ತಿರಲಿಲ್ಲ. ಹಂಗಾಗಿ ನಾವೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಜಸ್ಟ್ ದೇವರಿಗೆ ಹೋಗಿ ಕೈ ಮುಗಿದು ಬಂದ್ವಿ ರೀ. ಅಲ್ಲಿ ಒಳಗೆ ದೇವ್ರಿಗೆಲ್ಲ ಪೂಜೆ ಮಾಡ್ತಾಯಿದ್ರು, ಹೊರಗೆಲ್ಲ ಪ್ರಸಾದ ಇಸ್ಕೊತಾ ಇದ್ವಿ ನಾವು. ಪ್ರಸಾದ ಅಂದ್ರೆ ಒಂದು ಹೂ ಕೊಡ್ತಾರಷ್ಟ, ಇಲ್ಲಿ ಗಂಧಗಿಂದ ಹಚ್ಕೊಳಕ್ಕೆ ಏನು ಕೊಡೋಂಗಿಲ್ಲ, ಕುಂಕುಮ ಅದು ಇದು ಅಂತ ಹೇಳ್ಬಿಟ್ಟು. ಕೆಲವೊಂದು ಹತ್ರ ಸಿಗ್ತಾವೆ, ಅಂದ್ರೆ ಹೊರಗಿನ ದೇವಸ್ಥಾನದ ಹತ್ರ. ಉಜ್ಜಯಿನಿ ದೇವಸ್ಥಾನದೊಳಗಂತೂ ನಮ್ಗೆ ಏನೂ ಸಿಗಲ್ಲ, ಮಹಾಕಾಲೇಶ್ವರ ಟೆಂಪಲ್ ಹತ್ರ. ಆಮೇಲೆ ಇಲ್ಲೊಂದು ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ ಅಂತ ಹೇಳ್ಬಿಟ್ಟು, ಇಲ್ಲೇ ನೋಡ್ಕೊಂಡು ನಿಂತ್ಕೋಬೇಕು ಅಂತ ಅನ್ಸಾತಿತ್ತು ನನಗೆ ಇನ್ನೂ ಸ್ವಲ್ಪ ಹೊತ್ತು. ಬಟ್ ಆಟೋದಣ್ಣ ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗಿ 1 ಅವರ್ ಆದ ತಕ್ಷಣ ಸಾಕು ಫೋನ್ ಮಾಡ್ತಿತ್ತು, ಇಲ್ಲ ಒಂದು 20 ನಿಮಿಷ ಆದ್ರಂತೂ ಫೋನ್ ಮಾಡಿಬಿಡ್ತಿತ್ತು, ಎಲ್ಲದಿರು ಬರ್ರಿ ನೆಕ್ಸ್ಟ್ ದೇವಸ್ಥಾನ ಹೋಗೋಕೆ ದೂರ ಆಕ್ಕವು ಅಂತ ಹೇಳಿಬಿಟ್ಟು. ಹಂಗೆ ಒಂದು ದೇವಸ್ಥಾನ ನಮ್ಗೆ ಹಾರಿಸ್ಬೇಕು ಅಂತ ಅಂದ್ಕೊಂಡಿತ್ತು. ಅದು ಯಾವ ದೇವಸ್ಥಾನ ಅಂತಂದ್ರೆ ಒಂದು ಗುಹೆ ಥರ ದೇವಸ್ಥಾನ ಐತ್ರಿ, ಅದು ಬಿಟ್ಟು ಬೇರೆ ತೋರಿಸ್ತಾನೆ ಅನ್ನತ್ತಿತ್ತು. ಇಲ್ಲ ನಾನು ಅದೇ ದೇವಸ್ಥಾನ ನೋಡ್ಬೇಕು ನಾವು ಅಂತ ಹೇಳಿ ಹಠ ಮಾಡಿದ್ವಿ. ಹಾಗಾಗಿ ಮತ್ತೆ ನಮ್ಮನ್ನ ಆ ದೇವಸ್ಥಾನಕ್ಕೆ ಕರ್ಕೊಂಬಂತು. ಇದೇ ನೋಡ್ರಿ ಆ ಪೂಜಾರಿಗಳು, ಮತ್ತು ಇಲ್ಲೆಲ್ಲ ಪೂಜೆ ಮಾಡ್ತಾರೆ. ಏನು ಮಾಡ್ತಾರೆ ಅಂತ ನನಗೆ
ಗೊತ್ತಿಲ್ಲ. ಆಮೇಲೆ ಮೇನ್ ಪಾಯಿಂಟ್ ನಮ್ಮ ಹೆಣ್ಮಕ್ಳು ಕಣ್ಣು ಹೋಗೋದ ಇಲ್ಲಿ, ಅದು ಮಧ್ಯಪ್ರದೇಶ ಆಗಲಿ ಕರ್ನಾಟಕ ಆಗಲಿ ಈ ಥರ ಒಂದು ಜ್ಯುವೆಲರಿ ಕಡೆನ ಹೆಣ್ಮಕ್ಳು ಯಾವತ್ತೂ ಲಕ್ಷ್ಯ ಕೊಡೋದು. ಸೊ ನಾನು ಹಂಗೆ ನೋಡ್ಕೊಂಡು ಮುಂದೆ ಹೋಗ್ತಿದ್ವಿ ನೋಡ್ರಿ. ಆಮೇಲೆ ಇನ್ನೊಂದು ಇಲ್ಲಿ ಸ್ಟ್ರೇಂಜ್ ಫೀಲ್ ಅನಿಸಿದ್ದು ಏನಂತಂದ್ರೆ, ಈಗ ನಾವು ಎತ್ತು ಆಕಳ ಈ ಕಡೆ ನಮ್ಮ ಕಡೆ ಇರ್ತಾವಲ್ಲ, ನಾವೆಲ್ಲ ಗೋಮಾತೆಗೆ ಅಂತ ಹೇಳಿ ಹುಲ್ಲು ಅದನ್ನೆಲ್ಲ ಹಾಕ್ತಿರ್ತಾವಲ್ಲ, ಸೊ ನಮ್ಗೆ ಅಷ್ಟೊಂದು ಫೀಲ್ ಇರಲ್ಲ. ಬಟ್ ಕೆಲವೊಬ್ರು ಮನೆಯೊಳಗೆ ಆಕಳುಗಳು ಇರಲ್ಲ, ಏನಿರಲ್ಲ, ಬಟ್ ಅವರು ಹುಲ್ಲು ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ. ಹಾಗಾಗಿ ಇಲ್ಲಿ 200 ರೂಪಾಯಿಗೆ ಒಂದು ಸಣ್ಣ ಬುಟ್ಟಿ ಹುಲ್ಲು ರೀ, ಅದನ್ನು ತಗೊಂಡೋಗಿ ಈ ಕರುಗಳಿಗೆ ತಿನ್ನಿಸ್ಬೇಕು. ಎಂಥ ಶಾಕಿಂಗ್ ಅಲ್ಲ, ಎಷ್ಟು ವ್ಯಾಪಾರ ಈ ಕಡೆ ಎಲ್ಲ ನೋಡಿ ನಂಗೆ ನಿಜ ನಗು ಬಂದುಬಿಟ್ಟಿತ್ತು. ಆಮೇಲೆ ನಮ್ಮ ಮನೆಯವರು ಹೇಳಿದರು ಎಲ್ರಿಗೂ ಅದೇ ಥರ ಸ್ಪೆಷಾಲಿಟಿ ಇರೋಂಗಿಲ್ಲ, ಸೊ ಕೆಲವೊಬ್ರಿಗೆ ಮನೆಯಾಗ ಆಕಳ ಅದೆಲ್ಲ ಇರೋಂಗಿಲ್ಲ, ಹಾಗಾಗಿ ಅವ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ತಾರೆ ಮತ್ತು ಈ ಥರ ಹುಲ್ಲು ಕೊಟ್ಟು ಏನೋ ಅವ್ರು ಖುಷಿ ಪಡ್ಕೊಂತಾರೆ, ಅವ್ರ ಮನಸ್ಸಿಗೆ ಸಮಾಧಾನ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ದಿನ 3 ಹೊತ್ತು ಸಗಣಿ ಎತ್ತಿ ಆಕ್ಳಿಗೆ ಹುಲ್ಲು ಹಾಕೋದು ಎಲ್ಲ ಮಾಡ್ತಿರ್ತೀವಿ. ಬಟ್ ಇದು ಒಂಥರ ಸೇವೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಮೈಕೊಳಗೆ ಅನೌನ್ಸ್ ಮಾಡ್ತಾಯಿದ್ರು 200 ರೂಪಾಯಿಗೆ ಒಂದು ಸಣ್ಣ ಬುಟ್ಟಿ ಹುಲ್ಲು, ಆ ಹುಲ್ಲನ್ನು ಹಾಕಿದ್ರೆ ನಮ್ಗೆ ಮಹಾ ಸೇವೆ ಅಂತ ಏನೇನೋ ಅನೌನ್ಸ್ ಮಾಡ್ತಿದ್ರಿ ಅವರು, ನನಗಷ್ಟು ನೆನಪಿಲ್ಲ, ಅದು ಅನೌನ್ಸ್ ಮಾಡ್ಕೊಂಡು ಹಾಗಾಗಿ ಎಲ್ಲರಲ್ಲಿ ಹುಲ್ಲು ಅದನ್ನೆಲ್ಲ ಹಾಕ್ತಾಯಿದ್ರು. ನೀವು ಏನಾರ ಹೋದ್ರೆ ಅಕಸ್ಮಾತ್ ನಿಮಗೂ ಏನಾರು ಹಾಕ್ಬೇಕು ಅನ್ಸಿದ್ರೆ 200 ರೂಪಾಯಿ ಕೊಟ್ಟು ಒಂದು ಸಣ್ಣ ಬುಟ್ಟಿ ಹುಲ್ಲನ್ನ ಹಾಕ್ಬರ್ರಿ. ಇದು ಎಲ್ಲಿಗೆ ಹೋಗ್ತಿದ್ದೇವ್ರಿ ಅಂತಂದರೆ, ಇದು ನಾವು ಗುಹೆ ಅಂತ, ಇದು ಒಳಗೆಲ್ಲ ಗುಹೆ ಥರ ಮಾಡ್ಯಾರ, ನೋಡೋಕೆ ಚೆನ್ನಾಗೈತಿ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಹೊಂಟೋ ನೋಡ್ರಿ. ಹಂಗೆ ಇಲ್ಲಿ ಸಿಕ್ಕಾಪಟ್ಟೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಉಜ್ಜಯಿನಿ ಒಳಗೆ ಪ್ರತಿಯೊಂದು ಗಲ್ಲಿಗೂ ಒಂದೊಂದು ಗೋಶಾಲೆ ಅದಾವು, ಎಲ್ಲರೂ ಗೋಶಾಲೆ ಮಾಡ್ಕೊಂಡಾರ. ನನಗೆ ಇದನ್ನಂತೂ ನೋಡಿ ನಿಜ ಖುಷಿ ಆಯಿತು. ಹೆಂಗೆ ಅಂತಂದ್ರೆ ನಮ್ಮ ಕಡೆ ಎಲ್ಲ ನಾವು ಮನೆಗೆ ಸಾಕಿರ್ತವೆ, ಬಟ್ ಇವ್ರು ಒಂಥರ ಗೋಶಾಲೆ ಮನೆಗೂ ಸಪ್ರೇಟ್ ಇರ್ತವೆ, ಒಂಥರ ಅದ್ರದ್ದು ಇದನ್ನು ಮಾಡಿಬಿಟ್ಟಿರ್ತಾರೆ. ಇನ್ನೂ ಇಷ್ಟೊಂದೆಲ್ಲ ಇದು ಆಯ್ತಾ ಅಂಥೇಳಿ ನನಗೆ ಖುಷಿ ಅನ್ನಿಸ್ತು. ನಮ್ಮ ಕಡೆ ಎಲ್ಲ ಈ ಥರ ಭಾಳ ಕಮ್ಮಿ ದೇವಸ್ಥಾನಗಳ ಅಷ್ಟೇ ಇರೋದು, ಈ ಥರ ಸಪ್ರೇಟ್ ಮನೆಯೊಳಗೆ ಯಾರೂ ಮಾಡಿಲ್ಲ. ಬಟ್ ಇವರು ಇದನ್ನು ಒಂಥರ ಆಶ್ರಮ ಥರ ಮಾಡ್ಕೊಂಬಿಟ್ಟಾರ, ಗೋಶಾಲೆ ಆಶ್ರಮಗಳನ್ನು. ಅದಾದಮೇಲೆ ನಾವು ಮುಂದಕ್ಕೆ ವೀಡಿಯೋ ಮಾಡ್ಕೊಂಡು ಹೊಂಟ್ವಿ. ಕಾಲಂತೂ ಚುರುಗುಡ ಆಗ್ತಿದ್ವು ರೀ ಬೆಳಗ್ಗಿಂದನೂ. ನೋಡಿರಿ ಆಂಜನೇಯಗೂ ಇಲ್ಲಿ ಕೇಸರಿ ಕಲರ್ ಬಣ್ಣನ ಬಳ್ದಾರ, ಮತ್ತು ಯಾವುದೋ ಒಂದು ಮೂರ್ತಿ ಸಿಗಲಿ ಎಲ್ಲವಕ್ಕೂ ಸ್ವಲ್ಪ ಆಲ್ಮೋಸ್ಟ್ ಕೇಸರಿ ಕಲರ್ ಬಣ್ಣನ ಬರ್ದಾರ. ಮತ್ತು ಈ ಒಂದು ಗುಹೆ ಮತ್ತು ಈ ಒಂದು ದೇವಸ್ಥಾನದ ಕೆತ್ತನೆ ಐತಲ್ಲ, ನಿಜವಾಗ್ಲೂ ಮೆಚ್ಚಬೇಕಾದಂಥದ್ದು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದು ಹೇಳಿದ್ರೆ, ನೋಡ್ಬೇಕನ್ಸಿದ್ರೆ ನೋಡ್ತಾನೆ ಇರ್ಬೇಕನ್ಬೇಕು, ಅಷ್ಟು ಚೆನ್ನಾಗಿ ಅನಿಸ್ತಿತ್ತು. ಇದೆ ನೋಡ್ರಿ ಒಳಗೆ ಗುಹೆ ಹೋಗೋದು, ಒಂದು ಲೈನ್ ಹೋಗಬೇಕು, ಒಂದು ಲೈನ್ ಬರಬೇಕು. ಬಟ್ ನಮ್ಮ ಜನ ಗೊತ್ತಲ್ಲ, ನಾನು ಮೊದಲು ಹೋಗಿ ದೇವ್ರ ಹತ್ರ ದರ್ಶನ ತಗೊಂಡೇ ಬಿಡ್ಬೇಕು, ಇಲ್ಲ ದೇವ್ರು ನನಗೆ ನೆಕ್ಸ್ಟ್ ದರ್ಶನ ಕೊಡೋಂಗೆ ಇಲ್ಲ ಅನ್ನೋ ಥರ ನುಗ್ಗಿ ಹೋಗ್ತಾಯಿದ್ರು. ಮತ್ತು ಇದು ಇನ್ನೊಂದು ಏನಂದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ ಆಗತ್ತಿದ್ರಿ, ಸಿಕ್ಕಾಪಟ್ಟೆ ಉಸಿರು ಕಟ್ತಾ ಇತ್ತು, ಅಂಥ ಒಂದು ಪ್ಲೇಸ್ ಇದು. ನನಗೆ ಏನಂತನೂ ಅರ್ಥ ಆಗಲಿಲ್ಲ, ಹಂಗೆ ಅನ್ಸಾತಿತ್ತು. ಒಂಥರ ಹೋಗಿ ಒಂದು 5 ನಿಮಿಷಕ್ಕನ ಹೊರಗೆ ಬಂದುಬಿಡ್ಬೇಕು, ಇಲ್ಲೇ ಇದ್ರೆ ನಾನು ಇನ್ನೂ ಸ್ವಲ್ಪ ಸತ್ತ ಹೊಕ್ಕನೆ ಅನ್ಬೇಕು, ಆ ಥರ ಫೀಲ್ ಆಗ್ತಾಯಿತ್ತು ನೋಡ್ರಿ ಇಲ್ಲಿ. ಹಂಗೆ ನಾವು ಈ ಎಲ್ಲ ಗುಹೆಗಳನ್ನ ನೋಡಿಕೊಂಡು ನಮ್ಮದು ವಾಪಸ್ ನಾವು ರೂಮ್ಗೆ ಹೋಗೋದಕ್ಕೆ ಅಂಥೇಳಿ ಹೊರಗಡೆ ಬಂದ್ವಿ ರೀ. ಆಮೇಲೆ ಅಲ್ಲೇ ಹೊರಗೆ ಬಂದು ಒಂದು ಸೋಡಾ ಕುಡಿದ್ವಿ, ಬಿಸಿಲಿಗೆ ಅದಕ್ಕೂ ಕಾಲು ಸಿಕ್ಕಾಪಟ್ಟೆ ತ್ರಾಸಾಗತ್ತಿತ್ತು, ಹಾಗಾಗಿ ಸೋಡಾ ಎಲ್ಲ ಕುಡಿದು ನಾವು ನಮ್ಮ ರೂಮಿಗೆ ಹೋದ್ವಿ ನೋಡ್ರಿ. ನೀವು ಯಾರ್ಯಾರ ಮಧ್ಯಪ್ರದೇಶಕ್ಕೆ ಹೋದ್ರೆ ಮಿಸ್ ಮಾಡಿದೆ ಇವೆಲ್ಲ ಪ್ಲೇಸ್ ನೋಡ್ರಿ. ಪಾರ್ಟ್ 3 ಕೂಡ ಆದಷ್ಟು ಬೇಗ ಹಾಕ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.